ಫುಡ್, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना आपने? किसी को मत बताना। स्वागत है आपका बी न्यूज नेशन में। मैं हूं आबिद हुसैन शेख। उत्तर कर्नाटक भाग की जनता के साथ बीजेपी का सौतेला सलूक, प्रकाश राठौड़ का आरोप। बीजापुर शहर के कांग्रेस भवन में एमएलसी और कांग्रेसी वक्तार प्रकाश राठौड़ ने प्रेसमेंट के जरिए कहा कि बीजापुर जिले में चल रहे अपर कृष्णा प्रोजेक्ट को छोड़कर केंद्र की मोदी सरकार भद्रावती प्रोजेक्ट को राष्ट्रीय योजना के तहत लेकर दिलचस्पी दिखा रही है। इस क्षेत्र की जनता और यूकेपी की योजना के साथ बड़ी नाइंसाफी है। वहीं महाराष्ट्र, आंध्र और तमिलनाडु से कर्नाटका को मिलने वाले पानी बंटवारे पर भी केंद्र की खामोशी और बहानाबाजी ठीक नहीं, कहा एमएलसी प्रकाश राठौड़ ने। उत्तर कर्नाटक की तरक्की और खुशहाली के लिए इन योजनाओं का पूरा होना बहुत ज़रूरी है, जिसको लेकर राज्य और केंद्र की बीजेपी सरकार का रवैया इस भाग की जनता के लिए श्राप बनी है। बीजेपी सरकार इन योजनाओं का अनुष्ठान में लाने पूर्व जल संसाधन मंत्री डॉक्टर एमबी पाटिल का बड़ा योगदान है। यूकेपी योजना को राष्ट्रीय योजना का ऐलान करने, यूकेपी को दिए जाने वाले फंड को दोबारा जारी करने जैसे अनेक विषयों पर बात करते हुए एमएलसी चुनाव में सुनील गौड़ा पाटिल की जीत पक्की है, कहा प्रकाश राठौड़ ने। ನೇರವಾಗಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿ ಗ್ರಾಮ ಪಂಚಾಯತಿಗೆ ಸಿಗುವಂಥ ಕೆಲಸ ಅದು ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜಾಪುರ ಜಿಲ್ಲೆಯ ಮತದಾರರು ಮತ್ತು ಬಾಗಲಕೋಟೆ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೊಡ್ತಾರೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು 2 ಸೀಟ್ಗಳಿಗೆ ಆಯ್ಕೆ ಮಾಡಲಾಗಿದೆ. ಒಂದು ಸೀಟು ನಮ್ಮ ಬಿಜಾಪುರ ಜಿಲ್ಲೆಗೆ ಮತ ಹಾಕಬೇಕು ಅಂತೇಳಿ ನಾವೆಲ್ಲ ಮನವರಿಕೆ ಮಾಡಿದ್ವಿ. ಬಾಗಲಕೋಟೆ ಜಿಲ್ಲೆಯ ಮತದಾರರಿಗೂ ಎಲ್ಲ ಮನವರಿಕೆ ಮಾಡಿ ಇಷ್ಟು ವರ್ಷ ನಿಮಗೆ ಅವಕಾಶ ಕೊಟ್ಟಿದ್ದೀವಿ, ಈಗ ನಮಗೆ ಅವಕಾಶ ಸಿಕ್ಕಿದೆ. ಸೊ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಗೆಲ್ಲುವ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಈ ಒಂದು ವಿಚಾರ ಬಿಟ್ಟು ಇವತ್ತು ಬಿ ಜೆ ಪಿ ಸರ್ಕಾರ ನಮ್ಮ ಜಿಲ್ಲೆಗೆ, ಬಿಜಾಪುರ ಜಿಲ್ಲೆಗೆ ರಾಜಕೀಯವಾಗಿ ಸಂಪೂರ್ಣವಾಗಿ ಅನ್ಯಾಯ ಮಾಡಿದೆವು. ಬಿಜಾಪುರ ಜಿಲ್ಲೆಗೆ ಇವತ್ತು ಮಂತ್ರಿ ಇಲ್ಲ, ಬೇರೆಯವರು ಇಲ್ಲಿ ಜಿಲ್ಲೆಯವರು ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ. ನಾವು ಎಷ್ಟೇ ನಮ್ಮ ಜಿಲ್ಲೆಯ ಜನರು ಇಲ್ಲಿ ಒಬ್ಬರು ನಮಗೆ ಸಚಿವರು ಬೇಕು ಅಂತ ಹೇಳಿದ್ರು ಸತತವಾಗಿ 2 ಮುಖ್ಯಮಂತ್ರಿಗಳ, ಒಂದು ಯಡಿಯೂರಪ್ಪ ಸರ್ಕಾರ ಇದ್ದಾಗೂ ನಮ್ಮ ಜಿಲ್ಲೆಗೆ ಸ್ಥಾನ ಸಿಗಲಿಲ್ಲ, ಮತ್ತು ಸನ್ಮಾನ್ಯ ಬೊಮ್ಮಾಯಿ ಮುಖ್ಯಮಂತ್ರಿ ಆದರೂ ಮಳೆ ಬರಬೇಕಾಗಿತ್ತು, ಅದು ಬಂದಿಲ್ಲ. ನಮಗೆ ಮಳೆ ಶಾರ್ಟೇಜ್ ಇದೆ, ಅಕಾಲಿಕವಾಗಿ ಮಳೆಯಾಗಿ ಬೆಳೆ ಹಾನಿಯಾಗಿದೆ. ತೊಗರಿಯಲ್ಲಿ ಏನಾಗಿದೆ, ಈಗ ಟೋಟಲಿ 4.7 ಲಕ್ಷ ಹೆಕ್ಟೇರಲ್ಲಿ ತೊಗರಿ ಬೆಳೆದಿದ್ದಾರೆ. 4.7 ಲಕ್ಷ ಹೆಕ್ಟೇರ್ ಮೇಲೆ ತೊಗರಿ ಬೆಳೆದಿದ್ದಾರೆ. ಅಕ್ಟೋಬರಲ್ಲಿ ಮಳೆ ಆಗಲಿಲ್ಲ, ಶಾರ್ಟೇಜ್ ಆಯಿತು. ಆ ಶಾರ್ಟೇಜ್ ಆಗಿರೋದ್ರಿಂದ ತೊಗರಿ ಏನು ಈಲ್ಡಿತ್ತು ಅದು ಕಡಿಮೆ ಆಯಿತು. ಆ ಕಡಿಮೆಯಾಗಿ ರೈತರು ಆತಂಕದಲ್ಲಿದ್ದಾಗ 40 ದಿವಸ ಕಂಟಿನ್ಯೂಸ್ ಮಳೆ ಆಗಲೇ ಇಲ್ಲ, ತೊಗರಿಗೆ ಮಳೆನೇ ಆಗಲಿಲ್ಲ. ಅವಾಗ ಈ ನವೆಂಬರಲ್ಲಿ ಏನಾಗಿದೆ, ಮಳೆ ಅಕಾಲಿಕ ಮಳೆಯಾಗಿ ಜಾಸ್ತಿ ಮಳೆಯಾಗಿ ಅದು ತೊಗರಿ ಏನಾಗಿದೆ, ತೊಗರಿ ಕಾಯಿ ಇದೆಯಲ್ಲ, ಅದು ಆ ತೊಗರಿ ಕಾಯಿ ಕಪ್ಪಾಗಿಬಿಟ್ಟಿದೆ. ರೈತರು ಅದಕ್ಕೆ ಆತಂಕದಲ್ಲಿದ್ದಾರೆ. ಸರ್ಕಾರ ಏನು ಮಾಡಿದೆ, ಸರ್ಕಾರ ಒಂದು ಕೃಷಿ ವಿಜ್ಞಾನದ ವಿಜ್ಞಾನಿಗಳದ್ದು ಒಂದು ಕಮಿಟಿ ಮಾಡಿದ್ದಾರೆ. ಕೃಷಿ ವಿದ್ಯಾಲಯದ ವಿಜ್ಞಾನಿಗಳ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ಈಗಾಗಲೇ ಅದರ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಈಗ ಅವರು ಒಂದು
ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಒಂದು ಸೈಂಟಿಫಿಕ್ಕು ಮತ್ತು ಟೆಕ್ನಿಕಲ್ ವರದಿ ಅವರು ಕೊಡ್ತಾರಂತ ಈ ಅಕಾಲಿಕ ಮಳೆಯಿಂದ ಇದು ಕೊಡ್ತಾರೆ ಅಂಥೇಳಿ ನಾವು ಕಮಿಟಿ ಇದು ರಿಪೋರ್ಟ್ ಕೊಟ್ಟಿಲ್ಲ. ಇದು ವಿಳಂಬ ಮಾಡಬಾರ್ದು. ಈ ಕಮಿಟಿ ರಿಪೋರ್ಟ್ ಬೇಗ ಕೊಟ್ಟು ಏನು ಈ ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾಗಿದೆ, ಏನು ತೊಗರಿ ಹೋಗ್ಬಿಟ್ಟಿದೆ, ಏನು ದ್ರಾಕ್ಷಿ ಹೋಗಿದೆ, ಏನು ದಾಳಂಬರಿ ಹೋಗಿದೆ, ಏನು ಏನು ನಮ್ಮ ಹಾರ್ಟಿಕಲ್ಚರ್ ಕ್ರಾಸ್ ಆಗಲಿ ಮತ್ತು ಜೋಳ ಆಗಲಿ ಮೆಕ್ಕೆಜೋಳ ಆಗಲಿ ಇವು ಹಾನಿಯಾಗಿರೋದ್ರಿಂದ ರಾಜ್ಯ ಸರ್ಕಾರ ಕೂಡಲೇ ಸ್ಪೆಷಲ್ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ನಮ್ಮ ಜಿಲ್ಲೆಯ ಅಕಾಲಿಕ ಮಳೆಯಿಂದ ಬೆಳೆ ಹಾನಿಯಾಗಿರೋದು ತೊಗರಿ ಆಗಲಿ ಮೆಕ್ಕೆಜೋಳ ಆಗಲಿ ಮತ್ತು ಹಾರ್ಟಿಕಲ್ಚರ್ ಕ್ರಾಪ್ಗಳಾದಂಥ ದ್ರಾಕ್ಷಿ, ದಾಳಂಬರೆ, ನಿಂಬೆಹಣ್ಣು ಇವೆಲ್ಲವೂ ಈ ಅಕಾಲಿಕ ಮಳೆಯಿಂದ ಎಲ್ಲವೂ ಹಾನಿಯಾಗಿರೋದ್ರ ಇವತ್ತು ರೈತರು ಆತಂಕದಲ್ಲಿದ್ದಾರೆ. ಸರ್ಕಾರ ಇವತ್ತು ಈ ಭಾಗದಲ್ಲಿ ರಾಜ್ಯ ಸಚಿವರು, ಉಸ್ತುವಾರಿ ಸಚಿವರು ಯಾವುದೇ ಸರ್ವೆ ಮಾಡಿಲ್ಲ. ಈ ಭಾಗದಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಹೋಗಿ ನಾವೆಲ್ಲರೂ ಎಷ್ಟೇ ಪ್ರಯತ್ನ ಮಾಡಿದ್ರು ಈಗ ವರದಿ ಪೂರ್ಣವಾಗಿ ರಾಜಕೀಯವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದನ್ನು ನಾವು ಹೇಳ್ತಿದ್ದೇವೆ. ಇವತ್ತು ನಮ್ಮ ಜಿಲ್ಲೆಯ ಜನರು ನೆನಪು ಮಾಡ್ಕೋಬೇಕು. ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಬೃಹತ್ ನೀರಾವರಿ ಸಚಿವರು ಮತ್ತು ಗೃಹ ಸಚಿವರಾಗಿ ಕೆಲಸ ಮಾಡಿದರು ಮತ್ತು ಶ್ರೀ ಶಿವಾನಂದ ಪಾಟೀಲ್ ಅವರು ಇಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿ ಸಾಕಷ್ಟು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದರು. ಇದರ ಜೊತೆಗೆ ಸನ್ಮಾನ್ಯ ಶ್ರೀ ಯಶವಂತರಾಯರಿಗೆ ಒಂದು ನೀರಾವರಿ ಮತ್ತು ಒಳಚರಂಡಿಯ ಕಾರ್ಪೊರೇಷನ್ಗೆ ಅವರಿಗೆ ಅಧ್ಯಕ್ಷ ಮಾಡಿದರು. ಶ್ರೀ ಮಧುರ್ ಭಾಗವಾನ್ ಅವರಿಗೆ ಪಾರ್ಲಿಮೆಂಟ್ ಸೆಕ್ರೆಟರಿ ಮಾಡಿದರು. ಶ್ರೀ ರಾಜು ಅಲ್ಗೂರ್ ಅವರಿಗೆ ಪಾರ್ಲಿಮೆಂಟ್ ಸೆಕ್ರೆಟರಿ ಮಾಡಿದರು. ಇಷ್ಟು ಅವಕಾಶಗಳು ಕಾಂಗ್ರೆಸ್ ಪಕ್ಷ ಬಿಜಾಪುರ ಜಿಲ್ಲೆಗೆ ಕೊಟ್ಟಿದ್ದಾರೆ. ತದನಂತರ ರಾಜಕೀಯವಾಗಿ ನನಗೆ ವಿಧಾನ ಪರಿಷತ್ತಿಗೆ ನೇಮಕಾತಿ ಮಾಡಿದರು. ಬಿಜಾಪುರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ತೋರಿಸಿರುವಂಥ ಪ್ರೀತಿ ರಾಜಕೀಯವಾಗಿ ಮತ್ತು ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಜನಪ್ರತಿನಿಧಿಗಳು ಮಾಡಿರುವಂಥ ಸಾಧನೆಗಳು ಇಡೀ ದೇಶದಲ್ಲೇ ಪ್ರಪಂಚದಲ್ಲೇ ಆಗಿರುವಂಥ ಏನು ಕೆರೆ ತುಂಬುವ ಯೋಜನೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿದ್ದಾಗ ಇಲ್ಲಿ ಅನುಷ್ಠಾನಿಸಿಕೊಂಡರು. ಇವತ್ತು ಆ ಭಾಗದಲ್ಲಿ ನಮಗೆ ನೀರಿನ ಏನು ಕೆರೆಗಳು ತುಂಬಿ ಅಲ್ಲಿ ಹಸಿರು ಕ್ರಾಂತಿ ಆಗುವಂಥ ಕೆಲಸ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ ಮಾಡಿದ್ದನ್ನು ಇವತ್ತು ಕೆಲಸಬೇಕಾಗಿದೆ. ಅದೇ ಥರವಾಗಿ ಶಿವಾನಂದ ಪಾಟೀಲ್ ಅವರು ಕೂಡ ಆರೋಗ್ಯ ಸಚಿವರಾಗಿ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಇವು ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. 73-74 ತಿದ್ದುಪಡಿಯನ್ನು ತಂದು ತಮಗೆ ಗ್ರಾಮ ಸ್ವರಾಜ್ಯ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕೆಲಸ ಮಾಡಿದ್ದಕ್ಕೆ ಇವತ್ತು ನಮಗೆ ಕೆನಾಲ್ಗಳು, ಲ್ಯಾಟ್ರಲ್ ಕೆನಾಲ್ಗಳು, ಫೀಲ್ಡ್ ಕೆನಾಲ್ಗಳೆಲ್ಲ ನಾವು ಮಾಡಬೇಕು. ಈಗ ಆಂಧ್ರ ಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಯನ್ನು ಅವರು ಯಾವುದೇ ಹೊರಳಿಲ್ಲ. ಈ ಅರ್ಜಿಯಲ್ಲಿ ಸುಪ್ರೀಂ ಕೋರ್ಟ್ ಮಾಡಿರೋದೇನು ಧರ್ಕರ ಅರ್ಜಿ ಏನು ಆಂಧ್ರ ಪ್ರದೇಶ ಮಾಡಿದೆ ಅದರಲ್ಲಿ ಯಾವುದೇ ಹೊರಳಿಲ್ಲ. ಇದನ್ನು ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಇದನ್ನು ಬೇಗ ಇದರದ್ದು ತೀರ್ಪು ಬರುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ಇದು ವಿಳಂಬ ಆಗಿರೋದ್ರಿಂದ ಕೆನಾಲ್ಗಳು ದುರಸ್ತಿಗೆ ಬಂದುಬಿಡ್ತವೆ. ನಾವು ಕೆನಾಲ್ ನಿರ್ಮಾಣ ಮಾಡಿದ್ದೀವಿ, ಕೆನಾಲ್ ದುರಸ್ತಿಗೆ ಬಂದುಬಿಡ್ತವೆ. ಈ ಕೆನಾಲಿಗೆ ದುರಸ್ತಿಗೆ ಬಂದರೆ ಮತ್ತೆ ಅದಕ್ಕೆ ಖರ್ಚಾಗಬೇಕು. ನೀರು ಇಲ್ಲಿ ತುಂಬಿರೋದ್ರಿಂದ ಅದನ್ನು ನಾವು ಉಪಯೋಗ ಮಾಡೋಕ್ಕಾಗ್ತಾಯಿಲ್ಲ. ಹೂಳು ತುಂಬಿಬಿಡುತ್ತೆ. ಹೂಳು ತುಂಬಕ್ಕೆ ಮತ್ತೆ ನಾವು ₹100 ಖರ್ಚು ಮಾಡಬೇಕು. ಇದು ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ಈ ಕೆಲಸಗಳು ವಿಳಂಬ ಆಗಿರೋದ್ರಿಂದ ದೊಡ್ಡ ಪ್ರಮಾಣದ ಅನ್ಯಾಯ ಬಿಜಾಪುರ ಜಿಲ್ಲೆಗೆ ಆಗ್ತಾ ಇದೆ ಅಂಥೇಳಿ ನಾವು ಭಾವಿಸಿದ್ದೇವೆ. ಮತ್ತು ಸರ್ಕಾರ ಇವತ್ತು ವಿಧಾನ ಪರಿಷತ್ನಲ್ಲಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಇವು ಎಲ್ಲನೂ ಸರ್ಕಾರಕ್ಕೆ ಒತ್ತಡವೂ ತರ್ತೀವಿ. ಆದರೆ ಸರ್ಕಾರ ಇದಕ್ಕೆ ಆಲಮಟ್ಟಿ ಜಲಾಶಯ ಪೂರ್ಣಗೊಳಿಸುವ ಕಾಮಗಾರಿಯನ್ನು ವಿದ್ಯೋಪಾನದಲ್ಲಿ ಮಾಡಬೇಕು. ಹೇಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ನಾವು ಪ್ರತಿ ವರ್ಷ 10,000 ಕೋಟಿ ನಾವು ನೀರಾವರಿಗೆ ಮೀಸಲಿಡ್ತೀವಿ
ಅಂತ ಹೇಳಿದ್ವಿ. ನಾವು 5 ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ 54,000 ಕೋಟಿ ನಾವು ಖರ್ಚು ಮಾಡಿ ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಅದೇ ಆದ್ಯತೆಯನ್ನು ಕಾಂಗ್ರೆಸ್ ಮಾಡಿದಂಥ ಕೆಲಸವನ್ನು BJP ಸರ್ಕಾರ ಮಾಡಬೇಕು. ಸನ್ಮಾನ್ಯ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆದ ಮೇಲೆ ಅವರು ಮೊದಲು ನೀರಾವರಿ ಸಚಿವರಾಗಿದ್ದರು. ಇದಕ್ಕೆ ಆದ್ಯತೆ ಕೊಡ್ತಾರಂತ ನಾವು ಭಾವಿಸಿದ್ದೇವೆ. ಆದರೆ ನೋವಿನಿಂದ ಹೇಳಬೇಕಾಗಿದೆ, ಅವರು ಅದಕ್ಕೆ ಆದ್ಯತೆ ಕೊಡ್ತಾ ಇಲ್ಲ. ಇನ್ನೊಂದು ಮಹತ್ವವಾದ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಅಕಾಲಿಕ ಮಳೆ ಆಗಿದೆ. ಮಳೆ ಆಗಿರೋದ್ರಿಂದ ರೈತರು ಇವತ್ತು ಆತಂಕದಲ್ಲಿದ್ದಾರೆ. ರೈತರು ಬೆಳೆದಂಥ ಏನು ತೊಗರಿ ಇದೆ, ಮೆಕ್ಕೆಜೋಳ ಇದೆ, ಮತ್ತು ಉಳ್ಳಾಗಡ್ಡಿ ಇದೆ, ದ್ರಾಕ್ಷಿ ಇದೆ, ದಾಳಂಬರಿ ಇದೆ. ಈ ಅಕಾಲಿಕ ಮಳೆಯಿಂದ ಹಾನಿಯಾಗಿರುವಂಥ ಇವತ್ತು ಈಗ ನಾನು ಇಲ್ಲೇ ಸ್ವಲ್ಪ ಮಾಹಿತಿಯನ್ನು ತಗೊಂಡಿದ್ದೀನಿ. ಈ ಮಾಹಿತಿಯ ಪ್ರಕಾರ ನಮಗೆ ಆಗಬೇಕಾಗಿರುವಂಥ ಮಳೆ ಅಕ್ಟೋಬರ್ ತಿಂಗಳಲ್ಲಿ ನಮಗೆ 106 mm ಮಳೆ ಬರಬೇಕಾಗಿತ್ತು. ಆದರೆ ನಮಗೆ ಅಕ್ಟೋಬರ್ ತಿಂಗಳವರೆಗೂ ಬಂದಿರುವಂಥ ಮಳೆ ಕೇವಲ 36 mm, ಅಂದರೆ 70 mm ನಮಗೆ ಶಾರ್ಟೇಜ್. ಆ್ಯಕ್ಚುಲಿ ಈ ಮಳೆ ಶಾರ್ಟೇಜ್ ಇರೋದ್ರಿಂದ ಸರ್ಕಾರ ಇದನ್ನು ಮುಂಜಾಗ್ರತೆಯಾಗಿ ಬಿಜಾಪುರ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತೇಳಿ ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ. ಆದರೆ ನವೆಂಬರ್ ತಿಂಗಳಲ್ಲಿ ಏನಾಗಿದೆ, ನವೆಂಬರ್ ತಿಂಗಳಲ್ಲಿ 18ನೇ ತಾರೀಕು ಆದಮೇಲೆ ಮಳೆ ಬರೋಕ್ಕೆ ಪ್ರಾರಂಭ ಆಗಿದೆ. ಮಳೆ ಎಷ್ಟು ಬರಬೇಕಾಗಿತ್ತು? 25 mm ಮಳೆ. ಯೂಶಲಿ ನವೆಂಬರಲ್ಲಿ 25 mm ಮಳೆ ಬರ್ತದೆ. ಆದರೆ ಇವತ್ತು 40 mm ಮಳೆ ನವೆಂಬರಲ್ಲಿ ಆಗಿದೆ. 40 mm ಮಳೆ ಆಗಿರೋದ್ರಿಂದ ಈಗಾಗಲೇ 15 mm ಮಳೆ ಜಾಸ್ತಿ ಆಗಿದೆ. ಹಾಗಾದರೆ ಜಾಸ್ತಿ ಮಳೆ ಆಗಿಲ್ಲ. ಓವರಾಲ್ ನಾವು ನೋಡಿದ್ರೆ ನಮಗೆ ನಮ್ಮ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ್ ಅವರು ಈ ಕಮಿಟಿ ಮುಂದೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾನಿಯಾಗಿದೆ, ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು ಅಂತ ನಮ್ಮ ಬಬಲೇಶ್ವರ ಶಾಸಕರು, ಮಾಜಿ ಮಂತ್ರಿಗಳು MP ಪಾಟೀಲ್ ಅವರು ಮಾಡಿದ್ದಾರೆ. ಭೇಟಿ ಕಮಿಟಿ ಮುಂದೆ ಬಂದಿದ್ದಾರೆ, ಹೀಗೆ ಕಮಿಟಿಗೆ ಹೇಳಿದ್ದಾರೆ. ಮತ್ತು ಶಿವಾನಂದ ಪಾಟೀಲ್ ಅವರು ಕೂಡ ಇದಕ್ಕೆ ಬೆಳೆ ಹಾನಿಯಾಗಿರೋದಕ್ಕೆ ಬಸವನ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬೆಳೆ ಹಾನಿಯಾಗಿರೋದಕ್ಕೆ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ನಾನು ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ, ಕರ್ನಾಟಕ ಬಿಜಾಪುರ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಅಕಾಲಿಕ ಮಳೆಯಿಂದ ಬೆಳೆ ಹಾನಿ ಮಾಡೋದಕ್ಕೆ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು. ಕೂಡಲೇ ಸರ್ವೆ ಕೆಲಸ ಮುಗಿಸ್ಬೇಕು. ಮತ್ತು ಆ ತಜ್ಞರ ಏನು ರಿಪೋರ್ಟ್ ಇದೆ ಅದನ್ನು ಸಂಪೂರ್ಣವಾಗಿ ಜಾರಿಗೆ ಮಾಡಬೇಕು ಅಂತೇಳಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಅಕಾಲಿಕ ಮಳೆಯಿಂದಾಗಿರೋದು. ಅದರ ಜೊತೆಗೆ ಈಗಾಗಲೇ ನಾವು ಹೇಳಿದಾಗೆ ಏನು ನಾವು ಆಲಮಟ್ಟಿ ಜಲಾಶಯವನ್ನು ಸಂಪೂರ್ಣ ಮಾಡೋದಕ್ಕೆ ಸರ್ಕಾರ ಯುದ್ಧೋಪಾಯದಲ್ಲಿ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ನಾವು ಹೇಳಿದ್ವಿ. ಆದರೆ ಇದನ್ನು ಕರ್ನಾಟಕದ ಆಲಮಟ್ಟಿ ಜಲಾಶಯನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಶಿಫಾರಸು ಮಾಡೋದು ಬಿಟ್ಟು ಘಟಪ್ರಭಾದಲ್ಲಿ ಅದರಲ್ಲಿ ನ್ಯಾಷನಲ್ ಪ್ರಾಜೆಕ್ಟನ್ನು ಮಾಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. BJP ಸರ್ಕಾರ ಇದರಲ್ಲಿ ಕೂಡ ನಮಗೆ ಅನ್ಯಾಯ ಮಾಡಿದೆ. ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಹಣ ಬರುತ್ತೆ, ವರ್ಲ್ಡ್ ಬ್ಯಾಂಕಿನಿಂದ ನಮಗೆ ಸಾಲ ಸಿಗುತ್ತೆ, ಇದನ್ನು ಸಂಪೂರ್ಣ ಮಾಡಬೇಕು. ಆದರೆ ರಾಜ್ಯ ಸರ್ಕಾರ ಬಿಜಾಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯವನ್ನು BJP ಮಾಡಿರೋ ನಮ್ಮ ಅನ್ಯಾಯದ ಬಗ್ಗೆ ನೀವು ಹೇಳಿದ್ದೀರಿ. ಇದರ ಜೊತೆಗೆ ಇವತ್ತು ನಮ್ಮ ನೀರಾವರಿ ಯೋಜನೆಗಳು ವಿಶೇಷವಾಗಿ ಆಲಮಟ್ಟಿ ಜಲಾಶಯವನ್ನು 519ರಿಂದ 524 ಅಡಿಗೆ ಎತ್ತರದಲ್ಲಿ ಅದು ಆಗಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ತೀರ್ಪು ಕೊಟ್ಟಿದೆ. ನಾವು ನಮ್ಮ ಹತ್ರ ಈಗಾಗಲೇ ಗೇಟ್ಗಳೆಲ್ಲ ತಯಾರಿದೆ. ಸರ್ಕಾರ ಕೂಡಲೇ ಈ ಗೇಟನ್ನು ಅದನ್ನು ಹಾಕುವಂಥ ವ್ಯವಸ್ಥೆ ಇವತ್ತು ನಾವು ಮಾಡಬೇಕಾಗಿದೆ. ಅದನ್ನು ತುರ್ತಾಗಿ ಮಾಡಬೇಕು ಅಂತೇಳಿ ನಾವು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮತ್ತು ನಮಗೆಲ್ಲ ಗೊತ್ತಿದ್ದಂಗೆ ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ
ಮುಖ್ಯವಾಗಿ ಈ ಆಲ್ಮಟ್ಟಿ ಜಲಾಶಯ ಕೆಲಸ ಕಾಮಗಾರಿಗಳನ್ನು ಮಾಡಿ ಎಲ್ಲ ಏನು ಮುಖ್ಯ ಕೆನಾಲ್ಗಳಿದೆ, ಮುಖ್ಯ ಕಾಲುವೆಗಳನ್ನು ನಾವು ಈಗಾಗಲೇ ಸಂಪೂರ್ಣವಾಗಿ ಆಲ್ಮಟ್ಟಿ ಜಲಾಶಯದ ಎಲ್ಲ ಕಾಲುವೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ಆ ಕಾಲುವೆಗಳನ್ನು ನಿರ್ಮಾಣ ಮಾಡಿದರೆ ಇದ್ರ ಜೊತೆಗೆ ಇವಾಗ ಡಿಸ್ಟ್ರಿಬ್ಯೂಟಿವ್ ಕೆನಾಲ್ ಆಗಬೇಕು, ಆಮೇಲೆ ಮತ್ತು ಫೀಲ್ಡ್ ಕೆನಾಲ್ ಆಗಬೇಕು, ಡಿಸ್ಟ್ರಿಬ್ಯೂಟಿವ್ ಕೆನಾಲು ಆಗಬೇಕು, ಫೀಲ್ಡ್ ಕೆನಾಲು ಆಗಬೇಕು, ಮತ್ತು ಲ್ಯಾಟ್ರಲ್ ಕೆನಾಲ್, ಡಿಸ್ಟ್ರಿಬ್ಯೂಟಿವ್ ಕೆನಾಲು, ಲ್ಯಾಟ್ರಲ್ ಕೆನಾಲು ಮತ್ತು ಫೀಲ್ಡ್ ಕೆನಾಲು, ಈ 3 ಕೆಲಸಗಳನ್ನು ಪ್ರಾರಂಭ ಮಾಡಬೇಕು. ಕರ್ನಾಟಕ ರಾಜ್ಯದ BJP ಸರ್ಕಾರ ಕೇವಲ 2,000 ಕೋಟಿ ರೂಪಾಯಿ ನಿಗದಿ ಮಾಡಿ ದೊಡ್ಡ ಅನ್ಯಾಯ ಆಲ್ಮಟ್ಟಿ ಜಲಾಶಯ ಪೂರ್ಣಗೊಳಿಸುವ ಕೆಲಸ ಮಾಡೋದಕ್ಕೆ ಏನು ನಮಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಾವು ಹೇಳ್ತಾ ಇರೋದು ಈ ಒಂದು ಕಾಮಗಾರಿ ಸಂಪೂರ್ಣವಾಗಬೇಕು ಅಂತ ಹೇಳಿದ್ರೆ ನಮಗೆ 1 ಲಕ್ಷ ಕೋಟಿ ರೂಪಾಯಿ ಇವತ್ತಿನ ಬೇಕಾಗಿದೆ. 22 ಹಳ್ಳಿಗಳು ಮುಳುಗಡೆ ಆಗ್ತಾ ಇವೆ. ಆ 22 ಹಳ್ಳಿ ಮುಳುಗಡೆಗೆ ಆಗಬೇಕು, ಪುನರ್ವಸತಿ ಕೇಂದ್ರ ಆಗಲಿ, ಪುನರ್ವಸತಿಯ ಕೆಲಸ ಪ್ರಾರಂಭ ಮಾಡಬೇಕಾಗಿದ್ದರೆ ಪ್ರಾರಂಭ ಮಾಡಿಲ್ಲ. ಅದನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಪದೇ ನಾವು ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಮಾಡಿದ್ರು ಸರ್ಕಾರ ಕಲ್ಮಟ್ಟಿ ಜಲಾಶಯ ಸಂಪೂರ್ಣ ಮಾಡೋದಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಹೊಂದಿದೆ ಅಂತೇಳಿ ಇವತ್ತು ನಾವು ಹೇಳಬೇಕು. ಅಷ್ಟೇ ಅಲ್ಲ, ಈ ಒಂದು 524 ಹಳ್ಳಿಯಲ್ಲಿ ನಾವು ನಿರ್ಮಾಣ ಮಾಡಿ ಪುನರ್ವಸತಿ ಕಾರ್ಯವನ್ನು ವಿದ್ಯೋಪಾಯದಲ್ಲಿ बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।